ಎಲ್ಲರ ಹೃದಯ ಲಬ್ ಡಬ್ ಲಬ್ ಡಬ್ ಅಂತ ಬಡ್ಕೊಂಡ್ರೆ ನನ್ನ ಹೃದಯ ಅಪ್ಪು ಅಪ್ಪು ಅಂತ ಬಡ್ಕೊಳತ್ತೆ. ನನಗೆ ಅಪ್ಪನೂ ದೇವ್ರೆ ಅಪ್ಪನೂ ದೇವ್ರೆ. ಅಪ್ಪ ನನಗೆ ಜನ್ಮ ಕೊಟ್ಟರು, ಅಪ್ಪು ನನಗೆ ದೃಷ್ಟಿ ಕೊಟ್ಟರು. ಅಪ್ಪ ಅಂದರೆ ಆಕಾಶ, ಅಪ್ಪು ಅಂದರೆ ಸಂತೋಷ. ಅಪ್ಪ ಅಂದ್ರೆ ಆಕಾಶ, ಅಪ್ಪು ಅಂದ್ರೆ ಸಂತೋಷ. ವಂಶವಾಗಿ ನಮ್ಮ ಕಂಪನಿ ಅಪ್ಪ ಅಂದ್ರೆ ಆಕಾಶ, ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊತೀವಿ. ಅಪ್ಪು ಅಂದ್ರೆ ಸಂತೋಷ. ಲಾಸ್ಟು ಮರದ ಬಾಗಿಲು ಕತ್ತಿ ಚುಚ್ಚಿದಾಗ ಹೊರಗಡೆ ಬಂದು ಬೀಳ್ತಾನೆ, ಹಿಂದ್ಗಡೆಯಿಂದ ಸುದ್ದಿ ಬಂದು ನಿಂತಿರ್ತಾನೆ. ಸೊ ಅಲ್ಲಿಗೆ ಅವರೆಲ್ಲ ದೊಡ್ಡವರಾಗಿರ್ತಾರೆ. ಅಲ್ಲಿ ತನಕ ಇಲ್ಲ, ಅಲ್ಲಿಗೊಂದು ಕ್ಯಾರೆಕ್ಟರ್ ಬರುತ್ತೆ, ಸ್ವಾಮಿ ಅನ್ನೋನೊಬ್ಬ ಬರ್ತಾನೆ. ಸ್ವಾಮಿ ಅಲ್ಲ, ಅದೊಂದು ಕ್ಯಾರೆಕ್ಟರ್ ಹೆಸರು ಕೊಡೋಣ ಅಂತ ಹೇಳಿದ್ನಲ್ಲ. ದೊಡ್ಡಪ್ಪ ಮಗಳನ್ನ ಎತ್ಕೊಂಡು ಹೋಗಿರ್ತಾನೆ. ಏನು ಹೆಸರಿಟ್ವಿ? ಹೆಸರಿಟ್ಟಿಲ್ಲ, ಬೇಡ ಅಂತ ಅಂದ್ವಿ. ಕರೆಕ್ಟ್. ಏನು ಹೆಸರು ಇಡ್ಬೋದು? ಒಂದು ಬಡ್ಡಿಗೆ ದುಡ್ಡು ಕೊಡೋ ಅಂತ ಕ್ಯಾರೆಕ್ಟರ್ ಹತ್ರ ಹೋಗ್ಬಿಟ್ಟು ಒಬ್ಬ ದುಡ್ಡಿಸ್ಕೊಂಬಿಟ್ಟು ನರಳಾಗ್ತಿರ್ತಾನೆ. ಅವ್ರ ಮಗಳನ್ನ ಬಂದು ಅವನು ಎತ್ಕೊಂಡು ಹೋಗ್ತಾನೆ. ಏನಂತ ಹೇಳ್ಬೋದಪ್ಪ ರಂಗು ಹೆಸರು? ಬಡ್ಡಿ ರಂಗ. ಕೊಡೋನು ಬಡ್ಡಿ ರಂಗ, ಇಸ್ಕೊಳ್ಳೋನು ದಡ್ಡ ರಂಗ. ನಿನ್ನೆ ಯಾವುದೋ ಒಂದು ಹೆಸರು ಹೇಳಿದ್ರಲ್ಲ ನೀವು? ಹೂರ್ಣ. ಯಾವುದೊಂದು ಹೇಳಿದೆ ಮರ್ತೋಯ್ತು ನನಗೆ. ಒಂದು ಪಾತ್ರದ ಹೆಸರನ್ನ ಫೈನಲೈಸ್ ಮಾಡೋದ್ರಲ್ಲೇ ಊರು ಮುಗೀತು. ಅಂದ್ರೆ ಚೆನ್ನಾಗಿದೆ ಒಂಥರ. ಕೇಳಬೇಕಿದೆ ಅಷ್ಟ ಇನ್ನೂ ಇದೆಯಾ? ಇಷ್ಟೇ. ಇನ್ನು ಮನೆಗಳಿದಾವ ಅಂತ ಕೇಳೋಣ ಬನ್ನಿ. ಇವ್ರಿಗೆ ಕೇಳೋಣ. ಅಣ್ಣ ಇಷ್ಟೇ ಲಾಸ್ಟ್, ಇನ್ನೂ ಮನೆ ಇದೆಯಾ ಮುಂದೆ? ಮಲ್ಗೇನಹಳ್ಳಿ ಇಷ್ಟೇನಾ? ಆದರೂ ಚೆನ್ನಾಗಿದೆ ಅಲ್ಲ ಒಂಥರ. ಶರಣ ಅಂತ ಕ್ಯಾರೆಕ್ಟರ್ನ ಫಿಕ್ಸ್ ಮಾಡ್ಕೊಂಬೋಣ. ಓಕೆನಾ? ಶರಣ ಬರ್ತಾನೆ. ಶರಣ ಬಂದ್ಬಿಟ್ಟು ಡೋರ್ನ ಅವಾಗಿನ್ನೂ ನಮ್ಮ ಸುದಿ ಎದ್ಬಿಟ್ಟು ಡೋರ್ನ ಫಿಕ್ಸ್ ಮಾಡಿರ್ತಾನೆ. ಡೋರ್ನ ಫಿಕ್ಸ್ ಮಾಡಿರೋ ಡೋರ್ನ ಮತ್ತೆ ಯಾರೋ ಬಂದು ದಡ 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 ಬಡಿತಾ ಇರ್ತಾರೆ. ಯಾರು ಬಡಿತಾ ಇದ್ದಾರೆ ಅಂತ ಹೋಗಿ ನೋಡಿದ್ರೆ ಶರಣ. ಶರಣ ಆಲ್ರೆಡಿ ಶರಣಂಗೆ ನಮ್ಮ ಆನಂದಮ್ಮ ಬಗ್ಗೆ ಗೊತ್ತಿರುತ್ತೆ. ಕೇಳ್ತಾನೆ, ಆನಂದಮ್ಮ ಅಣ್ಣನ ಮೀಟ್ ಮಾಡಬೇಕಿತ್ತು, ಆನಂದಮ್ಮ ಅವ್ರನ್ನ ಮೀಟ್ ಮಾಡಬೇಕಿತ್ತು ಅಂತ. ಅವನು ಯಾಕೋ ಅಂದಾಗ ಹೇಳ್ತಾನೆ, ದೊಡ್ಡಪ್ಪನ ಹತ್ರ ನಾನು ದುಡ್ಡಿಸ್ಕೊಂಬಿಟ್ಟಿದ್ದೆ, ಕರೆಕ್ಟಾಗಿ ಟೈಮ್ ಸರಿಯಾಗಿ ಕೊಡೋಕ್ಕಾಗಲಿಲ್ಲ, ತುಂಬ ಸತಾಯಿಸ್ಬಿಟ್ಟೆ, ಅದಕ್ಕೆ ನಾನು ಸ್ಕೂಲಿಗೆ ಹೋಗ್ತಿದ್ದೆ, ಮಗಳನ್ನ ಕರ್ಕೊಂಡೋಗಿ ಕೂರಿಸ್ಕೊಂಬಿಟ್ಟಿದ್ದಾನೆ,
ನನ್ನ ಹತ್ರ ಕೊಡೋಕೆ ದುಡ್ಡಿಲ್ಲ ಈಗ. ಹಾಂ ಆನಂದಮ್ ಬಂದರೆ ನನ್ನ ಮಗಳನ್ನ ಕಳಿಸ್ಕೊಟ್ರೆ ಸ್ಕೂಲಿಗೆ ಕಳಿಸ್ಬೋದು, ದಯವಿಟ್ಟು ಒಂದು ಮಾತು ಹೇಳ್ತೀಯಾ ಅಂತ. ಅಂದರೆ ದುಡ್ಡು ಕೇಳೋಕ್ಕೆ ಅಂತ ಹೋಗಿರ್ತಾನೆ ಅಥವಾ ಅವನು ಹೆಲ್ಪಿಗೆ ಅಂತ ಹೋಗಿರ್ತಾನೆ? ದುಡ್ಡು ಆಲ್ರೆಡಿ ಇಸ್ಕೊಂಬಿಟ್ಟಿರ್ತಾನೆ. ಅಲ್ಲ, ಈಗ ಮತ್ತೆ ಇವನ ಹತ್ರ ಹಾಂ, ದುಡ್ಡು ಕೊಟ್ಬಿಟ್ಟು ನನಗೆ ದುಡ್ಡು ಕೊಡು ಮಗಳನ್ನ ಬಿಡಿಸ್ಬೇಕು ಅಂತ ಹೇಳಕ್ಕೆ ಹೋಗ್ತಾನೋ, ಅಥವಾ ಬಂದು ನನ್ನ ಹತ್ರ ಹೆಲ್ಪ್ ಮಾಡು, ಸಹಾಯ ಮಾಡು, ಬಿಡಿಸ್ಕೊಂಬರಕ್ಕೆ ಕೇಳು? ಅದೇ ಆನಂದಮ್ದು ಕ್ಯಾರೆಕ್ಟರ್ ಏನು ಅಂದರೆ, ಎಂಥ ಸಿಚುವೇಶನ್ ಇದ್ದರೂ, ಅದೆಂಥ ಪರಿಸ್ಥಿತಿ ಇರಲಿ, ಏನೇ ಸಮಸ್ಯೆ ಇರಲಿ, ಮಾತಲ್ಲಿ ಬಗೆಹರಿಸೋ ಅಂತ ಒಂದು ಚಾಕ್ಯತೆ ಇರುತ್ತೆ ಅವನಿಗೆ. ಹಾಂ ಹಾಂ ಹಾಂ. ಸೊ ಅದೆಲ್ಲ ಇವನಿಗೆ ಗೊತ್ತಿರುತ್ತೆ. ಓಕೆ. ಆನಂದಮ್ ಬಂದರೆ ದುಡ್ಡು ಕೊಟ್ಟು ಬಿಡಿಸ್ತಾನೋ ಇಲ್ಲ ಮಾತಾಡಿ ಬಿಡಿಸ್ತಾನೋ, ಒಟ್ಟು ಹೆಂಗೋ ನನ್ನ ಮಗಳನ್ನ ಕಾಪಾಡ್ತಾನೆ, ದೊಡ್ಡಪ್ಪನ ಹತ್ರ ಮಾತಾಡ್ಬಿಟ್ಟು ಕಾಪಾಡ್ತಾನೆ ಅನ್ನೋದು ಒಂದು ಇವನಿಗೆ ಸ್ಟ್ರಾಂಗಾಗಿ ನಂಬಿಕೆ ಇರುತ್ತೆ. ಬಂದ್ಬಿಟ್ಟು ಕೇಳ್ತಾನೆ. ಆವಾಗ ಸುದ್ದಿ ಅವ್ರು ತುಂಬ ಈಗಿನ ಇದೆಯಾರ್ಗಣ ಹೋಗಿ ಆಮೇಲೆ ಬಾ ಹಿಂಗೆ ಬಾ ಅಂತ ಹೇಳ್ತಿರ್ತಾರೆ. ಬಟ್ ಇದನ್ನೆಲ್ಲ ಕೇಳಿಸ್ಕೊಂಡಿರ್ತಾನೆ ಆನಂದಮ್. ಕೇಳಿಸ್ಕೊಂಡು ಬಂದ್ಬಿಟ್ಟು ನಡಿ ದೊಡ್ಡಪ್ಪನ ಹತ್ರ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಅಲ್ಲಿಂದ ದೊಡ್ಡಪ್ಪನ ಮನೆಗೆ ಹೊರಡ್ತಾರೆ. ಓ, ಹೆಂಗಿದೆ ಸೀನು? ಚೆನ್ನಾಗಿದೆ. ಓಕೆ, ಅಲ್ಲಿಂದ ದೊಡ್ಡಪ್ಪನ ಮನೆಗೆ ಕರ್ಕೊಂಬರ್ತಾನೆ. ಹಾಂ. ಆನಂದಮ್ದು ಏನು ಸ್ಪೆಷಲ್ಲು ಅಂದರೆ, ಅವನಿಗೆ ಚಿಕ್ಕ ಹುಡುಗ ಇದ್ದಾಗಿಂದನೂ ಈ ಚಿಕ್ಕ ಮಕ್ಕಳು ಶೂ ಹಾಕೊಂಡು ಓಡಾಡುವಾಗ ಪೀ 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 ಅಂತ ಇರುತ್ತೆ ಗೊತ್ತಾ? ಇದಿರುತ್ತಲ್ಲ ಹಿಂದೆ ಪಿ ಪಿ. ಹಾಂ, ಆ ಥರದ ಶೂ ಹಾಕೋಬೇಕು ಅಂತ ಆಸೆ. ಹಾಂ. ದೊಡ್ಡವನಾದ್ಮೇಲೆ ಆ ಥರದ ಶೂನ ಮ್ಯಾನುಫ್ಯಾಕ್ಚರ್ ಮಾಡಿಸ್ಬಿಟ್ಟು ಹಾಂ ಹಾಕೊಂಡು ಓಡ್ತಾ ಇರ್ತಾನೆ. ಹಾಂ. ಅವ್ನು ಕಾಲು ಹಿಡ್ಕೊಂಡು ಹೋಗ್ತಿದ್ರೆ ಪೀ 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 ಅಂತಿರುತ್ತೆ. ಹಾಂ. ಅದು ಅವ್ನು ಶೂ ಮ್ಯಾನರಿಸಮ್. ಪೀ 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 ಶೂನ ಹಾಕ್ಕೊಂಡು ದೊಡ್ಡಪ್ಪ ಮನೆ ಕಡೆ ಹೊರಡ್ತಾನೆ. ಹಾಂ. ಕಮಾನ್ ಲೆಟ್ಸ್ ಗೋ, ನಾವು ದೊಡ್ಡಪ್ಪನ ಮನೆಗೆ ಹೋಗೋಣ.